ಬಾ ಬಾ ಬಾ. ಅಯ್ಯೋ ಅಮ್ಮೋರೆ, ನಾವೇ ಲೇಟ್. ಆಲ್ರೆಡಿ ಎಲ್ಲೂ ಪ್ರೀತಿ ಅಟ್ಯಾಕ್ ಆಗೋಯ್ತು ಅಲ್ವೇ. ಈ ಮುದುಕಿಗೇನೆ ಇಲ್ಲಿ ಕೆಲ್ಸ? ತಾಳಿ ಕಟ್ಟಿರೋ ಹೆಂಡತಿನೇ ಅಲ್ಲಿ ಸುಮ್ಮನಿದ್ದಾಳೆ. ಕೂಲಿ ತಗೊಳ್ಳೋ ಇವಳಿಗೇನೆ ಸಂಸಾರ ಸರಿ ಮಾಡೋ ಶೋಕಿ. ಯಜಮಾನ್ರೆ, ಊಟ ಮಾಡಿ ಯಜಮಾನ್ರೆ. ಅನ್ನ ಲಕ್ಷ್ಮಿ ಇದ್ದ ಹಾಗೆ ಕಾಯಿಸಬಾರ್ದು, ಮನೆಗೆ ದರಿದ್ರ ಬಂದ್ ಸುತ್ಕೊಳ್ಳುತ್ತೆ. ಶಿವಗಾಮಿ ಊಟ ಮಾಡದ್ಲಾ? ನೀವು ತಿಂದ್ರೇನೆ ಅವ್ರು ತಿನ್ನೋದು. ಈಗ ನಾನು ಹೋಗಿ ಅವ್ರಿಗೆ ಊಟ ಕೊಟ್ರು ಅವರು ಇದೇ ಪ್ರಶ್ನೆ ಕೇಳ್ತಾರೆ, ಅಶೋಕ್ ಊಟ ಮಾಡಿದ್ರ ಅಂತ. ನಿಮ್ಗೆ ಗೊತ್ತಲ್ಲ ಯಜಮಾನ್ರೆ, ಅವ್ರು ಸೋಲಲ್ಲ, ನೀವೇ ಸೋಲ್ಬೇಕು. ಯಜಮಾನ್ರು ಊಟ ಮಾಡಿದ್ರು ಅಂತ ಅಂದ್ಮೇಲೆನೆ ಅವ್ರು ಊಟ ಮಾಡ್ತಾರೆ. ಅಲ್ಲ ಕಮಲಮ್ಮ, ಏನಕ್ಕೆ ಅವಳಿಗೆ ಅಷ್ಟೊಂದು ಹಠ? ಕಲ್ಮಶ ಇಲ್ದಿರೋ ಮನ್ಸು ಯಜಮಾನ್ರೆ ಅವ್ರದ್ದು. ಕಬ್ಬನ್ನ ಹಿಂಡಿದ್ರೆ ಸಿಹಿನೇ ಕೊಡುತ್ತೆ ಅಂತಾರಲ್ಲ, ಅಂತ ಮನ್ಸು ಅವ್ರಿಗಿರೋದು. ಅವ್ರಿಗೆ ನನ್ನವರು ಅಂತ ಅನ್ಸಿದ್ರೆ ಅವ್ರು ಮೋಸ ಮಾಡಿದ್ರು ಇವ್ರು ಪ್ರೀತಿ ಮಾಡ್ತಾರೆ, ನೋಯಿಸಿದ್ರು ಸಹಿಸ್ಕೋತಾರೆ ಯಜಮಾನ್ರೆ. ದೊಡ್ಡ ಮನೆ ಮಗಳು ಅವರು, ಯಾವತ್ತೂ ದೊಡ್ಡ ಮನ್ಸೆ, ಚಿಲ್ರೆ ಬುದ್ಧಿ ಇರಲ್ಲ. ನಿಜವಾದ ಪ್ರೀತಿ ಇರೋ ಕಡೆ ಹಾಗೆ ಕೋಪ ಇರುತ್ತೆ ಯಜಮಾನ್ರೆ. ದಯವಿಟ್ಟು ಊಟ ಮಾಡಿ. ಸರಿ ಕಮಲಮ್ಮ, ನಾನು ಊಟ ಮಾಡ್ತೀನಿ. ಅವಳಿಗೆ ಹೇಳಿ ಊಟ ಮಾಡಕ್ಕೆ. ನೀವು ದಯವಿಟ್ಟು ಊಟ ಮಾಡಿ ಯಜಮಾನ್ರೆ, ಆಮೇಲೆ ನಾನು ಹೋಗಿ ಹೇಳ್ತೀನಿ. ಅಲ್ಲಿವರೆಗೂ ನಾನು ಹೇಳಲ್ಲ. ಅಲ್ಲ ಕಮಲ, ಊಟ ಮಾಡಿ ಯಜಮಾನ್ರೆ. ಮಾಡ್ತೀನಿ. ಆಯ್ತು, ಊಟ ಮಾಡಿ. ಏನೇ ಮಾಡ್ತಿದ್ಯಾ ಅಮ್ಮರೇ? ಗಾಳಿ ತುಂಬಿಪ್ಪು ಬಲೂನಿಗೆ ಮತ್ತೆ ಗಾಳಿ ತುಂಬಕ್ಕಾತಿಲ್ಲ. ಹೊಟ್ಟೆ ತುಂಬಿಪ್ಪತ್ತಿಗೆ ಮತ್ತೆ ಪುನಃ ಊಟ ಮಾಡ್ಸೋಕಾತಿಲ್ಲ. ನಾನು ಹಸ್ಕೊಂಡಿದ್ದೆ, ಅದಕ್ಕೆ ತಿಂತಿದ್ದೆ. ಅಲ್ಲ, ಅಷ್ಟಕ್ಕೂ ನಮ್ಗಿಲ್ಲ ಎಂತ ಕೆಲ್ಸ? ಇನ್ಮೇಲಾದ್ರೂ ನಾವು ಸ್ವಲ್ಪ ಫಾಸ್ಟ್ ಆಗಿರ್ಕಿ. ಆ ಮುತ್ಕಿ ಕಾಣಿ ಮರ್ರೆ, ಅವಳೇ ಎಷ್ಟು ಫಾಸ್ಟ್ ಇದ್ದಳು. ನಾವು ಹಿಂಗಿಪ್ಕಾಗ ನಾವಿನ್ನು ಸ್ವಲ್ಪ ಫಾಸ್ಟ್ ಆಯ್ತು. ಹೋಗ್ಬಿಡಿ, ಟ್ರೈನ್ ಟಿಕೆಟ್ ತಕ ಎಂತ ಪ್ರಯೋಜನ? ಹಾಪ ಬನ್ನಿ ಮರ್ರೆ. ಕಮಲಮ್ಮ, ನಾನೀಗ ಊಟ ಮಾಡ್ತಾ ಇದ್ದೀನಲ್ಲ, ಅವಳಿಗೆ ಹೇಳಿ ಊಟ ಮಾಡಕ್ಕೆ. ನೀವು ಮಾಡಿ, ನಾನು ಹೇಳ್ತೀನಿ. ನಾನು ಮಾಡ್ತೀನಿ ಕಮಲಮ್ಮ. ನೀವು ಮಾಡಿ ಯಜಮಾನ್ರೆ. ಕಮಲಮ್ಮ, ಏ ಕಮಲಮ್ಮ, ಏನು? ನೋಡು, ನಾವಿರೋ ರೂಮ್ ಪೂರ್ತಿ ಕ್ಲೀನ್ ಆಗ್ಬೇಕು. ಪಿನೈಲ್ ಹಾಕಿ ಒರೆಸ್ಬೇಕು. ಬೆಡ್ಶೀಟ್ ಎಲ್ಲ ವಾಶ್ ಆಗಿರ್ಬೇಕು. ರೂಮ್ ಸ್ಪ್ರೇ ಹೊಡೆದಿರ್ಬೇಕು. ರೂಮ್ ಒಳಗಡೆ ಹೋದ್ರೆ ಘಮ ಅಂತಿರ್ಬೇಕು. ಹಂಗೆ ಬಾತ್ರೂಮು ಕ್ಲೀನ್ ಮಾಡಿಬಿಡು. ನಂಗೆ ಬಾತ್ರೂಮ್ ಕ್ಲೀನ್ ಅಲ್ಲ ಅಂದ್ರೆ ಆತೇ ಇಲ್ಲ. ನಂಗೊಂಥರ ಹಿಂಸೆ ಆಪೋದು. ಹೆಂಗ ಕ್ಲೀನ್ ಮಾಡ್ಕಂದ್ರೆ ಪಳ್ಳ 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 ಅಂತ ಹೊಳಿತಿರ್ಕ. ನಿಮ್ ಕೆಲ್ಸ ನೀವೇ ಮಾಡ್ಕೋಬೇಕು ಅಂತ ಅಮ್ಮವ್ರು ಹೇಳಿದಾರಲ್ವಾ? ಅಡ್ಗೆ ಮಾಡ್ಕೋಬೇಕು ಅಂತ ಹೇಳಿರೋದು. ನೆಲ ಒರೆಸೋದು, ಬಾತ್ರೂಮ್ ಕ್ಲೀನ್ ಮಾಡೋದು ಎಲ್ಲ ನೀನ್ ಮಾಡ್ಬೇಕು.
ಇನ್ನೊಂದು ವಿಷಯ ಅರ್ಥ ಮಾಡ್ಕೊ, ನಮ್ಮನ್ನ ಕಳಿಸಿರೋದು ಕೋರ್ಟು. ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಕೋರ್ಟ್ಗೆ ಅವಮಾನ ಮಾಡ್ದಂಗೆ. ನಿನ್ ಶಿವಗಾಮಿನ ಒದ್ದು ಒಳಗಡೆ ಹಾಕ್ತಾರ, ಆಮೇಲೆ ಅಷ್ಟೇ. ನಮ್ಮ ಮನಸ್ಸನ್ನ ನೋಯಿಸದೆ ನೋಡ್ಕೊಳ್ಳೋವರೆಗೂ ನೀವು ಈ ಮನೇಲಿ ಇರ್ತೀರಾ ಅಷ್ಟೇ. ನಮ್ಗೇನಾದ್ರೂ ತೊಂದರೆ ಆದ್ರೆ ಜೈಲೂಟನೇ ಗತಿ, ಜ್ಞಾಪಕ ಇರ್ಲಿ. ಹಂಗೆ ನಾವ್ ಎಂತದೇ ಹೇಳ್ರು ಹೌದು ಆಯ್ತು ಈಗಲೇ ಮಾಡಿ ಕೊಡ್ತೇನೆ ಹೇಳ್ಕ ಅಷ್ಟೇ. ಅದನ್ನ ಬಿಟ್ಟು ಶಿವಗಾಮಿ ಹತ್ರ ಕೇಣ್ಕ, ಅವ್ರ ಹತ್ರ ಕೇಣ್ಕ, ಮತ್ತೊಬ್ರ ಹತ್ರ ಕೇಣ್ಕ ಅಂದ್ರೆ ನಾನಂತೂ ಸುಮ್ನೆ ಇಪ್ಪೋದಿಲ್ಲ. ನಾವು ಈ ಮನೆಗೆ ಗೌರ್ಮೆಂಟೇ ಕಳ್ಸಿರೋ ಗೆಸ್ಟ್, ಅಂದ್ರೆ ಗೌರ್ಮೆಂಟ್ ಗೆಸ್ಟ್. ಅರ್ಥ ಆಯ್ತಾ? ಅರ್ಥ ಆಯ್ತು. ಅರ್ಥ ಆಯ್ತಂದ್ರೆ ಮಾತ್ರ ಸಾಕತ್ತಿಲ್ಲ, ಅದನ್ನ ಮಾಡು ಕೆಲ್ಸದಂಗು ತೋರ್ಸಕ್. ಹಂಗಂತ ಅಮ್ಮವ್ರು ಹೇಳ್ತಿದ್ರು. ಏನೇ ಮಾತಾಡದಿದ್ರು ಅವರೇ ಮಾತಾಡ್ತಾರೆ ಬಿಡಿ. ಅವ್ರ ಹೇಳ್ದ ಮಾತಾಡಿದ್ರು ಬಿಡಿ, ಮಾತಾಡಿ ಮೊರೆ. ಯಾರು ಮಾತಾಡಿದ್ರೆ ಏನು? ಶಿವಗಾಮಿ ಪರ ನೀನು ಮಾತಾಡಲ್ವಾ? ಹಂಗೆ ನನ್ನ ಪರ ಇವಳು ಮಾತಾಡ್ತಾಳೆ. ಇವಳು ಏನು ಹೇಳ್ತಾಳೋ ಅದೇ ನನ್ನ ಮಾತು. ಈ ಮನೇಲಿ ನನಗೇನು ಮರ್ಯಾದೆ ಸಿಗುತ್ತೋ ಅದೇ ಮರ್ಯಾದೆ ಇವಳಿಗೂ ಸಿಗಬೇಕು. ಅರ್ಥ ಆಯ್ತಾ? ಅಯ್ಯ ಅಮ್ಮೋರೆ, ನೀವ್ ಅಷ್ಟಪ್ಪಾಗಿ ಹೇಳ್ರು, ಇವ್ರೆಂತ ರೆಸ್ಪಾನ್ಸ್ ಮಾಡ್ತಿಲ್ಲಂತ್ರ. ಅಮ್ಮ ಹೇಳೋದು ಹೇಳಿದ್ಯಲ್ಲ, ಏನಾದರೂ ಹೇಳಿದ ತಕ್ಕನಾಗಿ ನಡ್ಕೊಂಡಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ. ಬಾರೆ. ಅರ್ಥ ಆಯ್ತಲ್ಲ? ನೋಡು, ಆದಿ ಶಿವಗಾಮಿ ಮನೆಗೆ ಹೋಗಿದ್ದಾನೆ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗಲ್ಲ. ಜೊತೆಗೆ ಯಾದಿ ನಂಬಕ್ಕಾಗಲ್ಲ. ಶಿವಗಾಮಿನ ಮಟ್ಟ ಹಾಕಕ್ ಮಾತ್ರ ಅವನ್ ನಮ್ಮನ್ನು ಬಳಸ್ಕೊಳ್ಳೋದು. ಆಸ್ತಿ ವಿಷಯಕ್ಕೆ ಬಂದಾಗ ಅವನು ನಮ್ಮನ್ನ ಯಾಮಾರಿಸ್ತಾನೆ. ಯಾವುದಕ್ಕೂ ಹುಷಾರಾಗಿರ್ಬೇಕು. ಸರಿ, ಇವಾಗ ಏನ್ ಮಾಡೋದು ನಾವು? ಒಂದು ಕೆಲಸ ಮಾಡಿ, ನೀನು ನಿನ್ನ ಗಂಡ ಮಾರ್ವೇಷದಲ್ಲಿ ಈ ಶಿವಗಾಮಿ, ಆದಿ, ಅಶೋಕು, ಕಮಲಮ್ಮ, ರಾಕಿ, ವಿನ್ಸೆಂಟು ಎಲ್ರನ್ನೂ ಫಾಲೋ ಮಾಡ್ಬೇಕು ನೀವು. ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ಎಲ್ಲ ಡೀಟೇಲ್ಸು ನನಗೆ ಹೇಳಬೇಕು.